ಆತ್ಮೀಯ ಬಂಧುಗಳೇ ನಮಸ್ಕಾರ. ನಾನು ಮತ್ತೆ ಲೈವ್ಗೆ ಬಂದಿದ್ದೀನಿ. ಬಂಧುಗಳೇ, ಧರ್ಮಸ್ಥಳದ ಬಗ್ಗೆ ನಾನು ಲೈವ್ ಮಾಡಿದ್ದಲ್ಲ, ಆ ವಿಚಾರವಾಗಿ ಭಾಳಷ್ಟು ಕಡೆಯಿಂದನೂ ಕೂಡ ನನಗೆ ಕನಕಪುರ ಸುತ್ತಮುತ್ತನೂ ಕೂಡ ಸರ್ ನನ್ನ ಹತ್ರ ಇಷ್ಟು ಇಸ್ಕೊಂಡ್ರು, ನನ್ನ ಸಾಲ ಇಷ್ಟಿತ್ತು, ಇಷ್ಟು ಇಸ್ಕೊಂಡ್ರು, ಯಾವ ಲೆಕ್ಕದಲ್ಲಿ ಇಸ್ಕೊಂಡ್ರು ಗೊತ್ತಿಲ್ಲ, ನನಗೆ ಭಾಳಷ್ಟು ಎದುರಿಸಿದ್ರು, ಈ ರೀತಿ ಹೇಳಿದ್ರೆ ನಾನು ಕನಕಪುರದಲ್ಲಿ ಒಂದು ವೇದಿಕೆಯನ್ನು ನಾನು ಒಂದು 15 ದಿನ ತಗೊಳ್ತೀನಿ. ಅದಕ್ಕೊಂದು ಸಂಚಾರ ಮಾಡ್ತೀನಿ. ದಯವಿಟ್ಟು ನೀವು ಈ ರೀತಿ ಪ್ರಕರಣಗಳಿದ್ರೆ, ಅತಿ ಹೆಚ್ಚು ಹಣನ ನಿಮ್ಮಲ್ಲ ವಸೂಲಿ ಮಾಡೋದಕ್ಕೆ ಹಿಂಸೆ ಕೊಡ್ತಾ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೋಸ್ಕರ ಒಂದು ಮಾರ್ಗದರ್ಶನಕ್ಕಾಗಿ, ಒಂದು ಪರಿಹಾರಕ್ಕಾಗಿ ನಾನು ಒಂದು ಹೋರಾಟವನ್ನು ರೂಪಿಸ್ತಿದ್ದೀನಿ, ಒಂದು ವೇದಿಕೆಯನ್ನು ರೂಪಿಸ್ತಾ ಇದ್ದೀನಿ. ಕನಕಪುರದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಅವೈಜ್ಞಾನಿಕ ಹಣ ಕಲೆಕ್ಷನ್ ಮಾಡುವಂಥದ್ದು, ರೀಪೇಮೆಂಟ್ ಇರ್ಬೋದು, ಅದರ ವಿರುದ್ಧವಾಗಿ ನಾನು ಒಂದು ಆಂದೋಲನವನ್ನು ಮಾಡ್ತಾ ಇದ್ದೀನಿ. ನೀವು ಯಾರಾದರೂ ಏನಾದರೂ ನೊಂದಿದ್ರೆ ದಯವಿಟ್ಟು ಕರೆ ಮಾಡಿ. ನಾನು ಯಾವಾಗ ಅಂತ ದಿನಾಂಕ ಅನೌನ್ಸ್ ಮಾಡ್ತೀನಿ. ಅದ್ರ ಬಗ್ಗೆ ಕರಪತ್ರಗಳನ್ನು ಮಾಡಿಕೊಂಡು ಪ್ರತಿಯೊಂದು ಊರಿಗೂ ಹಂಚುವಂಥ ಪ್ರಯತ್ನ ಮಾಡ್ತೇನೆ. ಈ ಒಂದು ವೇದಿಕೆಗೆ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಏನು ದುರುದ್ದೇಶಗಳಿದೆ, ಯೂತರ ವಿರುದ್ಧವಾಗಿ ಹೋರಾಡ್ತಾ ಇರುವಂತ ಮತ್ತು ಸೌಜನ್ಯ ಪ್ರಕರಣದಲ್ಲೂ ಕೂಡ ಬಹಳಷ್ಟು ಮುಂಚೂಣಿಯ ಹೋರಾಟವನ್ನ ಮಾಡ್ತಾ ಇರುವಂತ ಗಿರೀಶ್ ಮಟ್ಟಣ್ಣನವರು ಕನಕಪುರಕ್ಕೆ ಬರ್ತಾರೆ. ಅವರ ನೇತೃತ್ವದಲ್ಲಿ ನಾನು ಒಂದು ವೇದಿಕೆಯನ್ನ ನಾನು ನಿಮ್ಗೆಲ್ಲರಿಗೂ ಕೂಡ ಕಲ್ಪಿಸ್ಕೊಡ್ತೀನಿ. ಆ ರೀತಿ ಹಿಂಸೆ ಆಗಿದ್ರೆ ಏನ್ ಮಾಡಬೇಕು, ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ನಿಮಗೆ ಪರಿಹಾರಗಳನ್ನು ಒದಗಿಸ್ತೀವಿ. ದಯವಿಟ್ಟು ಇದೆಲ್ಲ ನಿಮಗೆಲ್ಲ ಬಹಳಷ್ಟು ನಿಮ್ಮ ಸಮಸ್ಯೆಗಳಾಗಿತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಪರಿಹಾರ ಒದಗಿಸ್ತೀವಿ. ಯಾವುದೇ ಕಾರಣಕ್ಕೂ ನೀವು ಕಟ್ಟಬೇಡಿ ಅಂತ ಹೇಳೋದಿಲ್ಲ. ಯಾವುದೇ ಧರ್ಮಸ್ಥಳ ಸಂಘದವ್ರಿಗೆ ತಗೊಂಡಿದ್ರೆ ನ್ಯಾಯಯುತವಾಗಿ ಕಲೆಕ್ಷನ್ ಮಾಡ್ತಾ ಇದ್ರೆ, ನ್ಯಾಯಯುತವಾಗಿ ಹಣ ಬಡ್ಡಿಯನ್ನು ಆಗ್ತಾ ಇತ್ತು ಅಂತ ಹೇಳಿದ್ರೆ ಕೊಡಿ, ಕಟ್ಟಿ. ಆದರೆ ಅವೈಜ್ಞಾನಿಕವಾಗಿ ಎಷ್ಟಕ್ಕೋ ಇನ್ನೆಷ್ಟೋ ಹೇಳಿ ಕಟ್ಟಲೇಬೇಕು ಅಂತ ನಿಮ್ಮನ್ನ ಹಿಂಸೆ ಮಾಡ್ತಾ ಇದ್ರೆ ದಯವಿಟ್ಟು ನಮ್ಮ ಸಂಪರ್ಕಕ್ಕೆ ಬನ್ನಿ. ನಮ್ಮೆಲ್ಲರಿಗೂ ಕೂಡ ನಾನು ಪದೇ ಹೇಳ್ತಾ ಇದ್ದೀನಿ, ಧರ್ಮಸ್ಥಳದ ಶ್ರೀ ಮಂಜುನಾಥನ ಬಗ್ಗೆ ಗೌರವ ಇದೆ. ಇದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅಂದ ತಕ್ಷಣ ಧರ್ಮಸ್ಥಳಕ್ಕೆ ಏನೋ ಮಾಡ್ತಾ ಇದ್ದಾರೆ ಅಂತ ನೀವು ಪರಿಭಾವಿಸಬೇಡಿ. ಈ ಒಂದು ಕೆಲಸವನ್ನ, ಬಡ್ಡಿಗೆ ಹಣ ಬಿಡುವಂತ ಕೆಲಸವನ್ನ ಧರ್ಮಸ್ಥಳದ ಮಂಜುನಾಥನು ಕೂಡ ಒಪ್ಪೋದಿಲ್ಲ. ಅವರ ಭಕ್ತರನ್ನ ಈ ರೀತಿ 1ಕ್ಕೆ 10ರಷ್ಟು ಹಣ ವಸೂಲಿ ಮಾಡಿ ಚಿತ್ರಹಿಂಸೆ ಕೊಟ್ಟು ಬಡವರಿಗೆ ಶೋಷಣೆ ಮಾಡುವಂಥದ್ದನ್ನ ಧರ್ಮಸ್ಥಳದ ಮಂಜುನಾಥ, ಶ್ರೀ ಮಂಜುನಾಥ ಒಪ್ಪೋದಿಲ್ಲ, ಅಣ್ಣಪ್ಪ ಒಪ್ಪೋದಿಲ್ಲ. ಹಾಗಾಗಿ ನ್ಯಾಯಬದ್ಧವಾಗಿ ಕಟ್ಟೋರು ನ್ಯಾಯಬದ್ಧವಾಗಿ ಅವರಿಗೆ ಕೇಳ್ತಾ ಇದ್ರೆ ಅಷ್ಟನ್ನು ಮಾತ್ರ ಕಟ್ಟಿ. ಅನ್ಯಾಯವಾಗಿ ನಿಮ್ಮಲ್ಲಿ ವಸೂಲಾತಿ ಮಾಡ್ತಾ ಇದ್ರೆ ನೀವೆಲ್ಲರೂ ಬನ್ನಿ. ನಿಮ್ಮೆಲ್ಲ ಸಂತ್ರಸ್ತರಿಗೋಸ್ಕರ ನಾನು ವೇದಿಕೆಯನ್ನು ಸಿದ್ಧ ಮಾಡ್ತೀನಿ. ಗಿರೀಶ್ ಮಟ್ಟಣ್ಣನವರು ನಮ್ಮ ಜೊತೆ ಮಾತಾಡಿದ್ದಾರೆ. ಹಾಗೆ ಕರುನಾಡು ಅಂತ ಹೇಳ್ಬಿಟ್ಟು ಒಂದು ಚಾನಲ್ನವರು ಕೂಡ, ವಿಜಯ್ ಅವರು ಕೂಡ ನಮಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ವರದಿ ಮಾಡೋದಕ್ಕೂ ಕೂಡ ಸಿದ್ಧರಿದ್ದಾರೆ. ಅವರು ಕೂಡ ನಿರಂತರವಾಗಿ ಇಂಥ ವಿಚಾರಗಳು ಕರ್ನಾಟಕದ ಮೂಲೆ ಆಗಿರೋದ್ರ ಬಗ್ಗೆ ಬೆಳಕು ಚೆಲ್ಲಿ ವರದಿ ಮಾಡಿದ್ದಾರೆ. ಹಾಗಾಗಿ ಕನಕಪುರದಲ್ಲಿ ನಾನು ಯಾವಾಗ ಅಂತ ಹೇಳ್ಬಿಟ್ಟು ನಿಮಗೆ ಡೇಟ್ ಅನೌನ್ಸ್ ಮಾಡ್ತೀನಿ, ಕರಪತ್ರಗಳನ್ನು ಹಂಚ್ತೀನಿ. ನೀವೆಲ್ಲರೂ ಕೂಡ ದಯವಿಟ್ಟು ಆ ವೇದಿಕೆಗೆ ಬಂದು ನೀವು ಪರಿಹಾರವನ್ನು ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಧನ್ಯವಾದಗಳು.